ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ನಾನು ನೋಡ್ಕೊಂಡ. ಯಾರು ಅದು? ಯಾರೋ ನಿಮ್ಮ ಹಳೆ ಫ್ರೆಂಡ್ ಅಂತ ಸರ್. ಹಳೆ ಫ್ರೆಂಡು? ನಾನೇ ಸರ್. ಡಾಕ್ಟ್ರ ಡಾಕ್ಟ್ರ ಏನು ಬೇಕು ಮಾರಾಯ? ಬೇಕು ಸಮಯ. ಓಯ್ ಡಾಕ್ಟ್ರೇ, ಓಯ್ ಇಲ್ಲಿ ನೋಡಿ. ಇದು ಶೇಖ್ ಅಬ್ದುಲ್ಲಾ. ಹೌದು, ನೀವೇನಂತ ನೀನ್ ಡಾಕ್ಟ್ರು? ಹೌದು. ಏನಾಗಬೇಕಾಗಿ? ನಾನು ನಡೆದ್ರೆ ಸರಿ ಇರ್ತೀನಿ, ನಿಂತ್ಕೊಂಡ್ರೆ ಅಲ್ಲಾಡ್ತೀನಿ. ನಿಂತ್ಕೊಂಡ್ರೆ ಅಲ್ಲಾಡ್ತೀಯ? ಹಂಗಾರೆ ಓಡಾಡ್ಕೊಂಡು ಮಾತಾಡು. ಆ ಡಾಕ್ಟ್ರ ಗದ್ದೆ ಬದಿನಲ್ಲಿ ಬೊಕ್ಕೊಂಡ್ ಕೆಲಸ ಮಾಡ್ತಿದ್ನ, ಹಿಂದ್ಗಡೆಯಿಂದ ಓರಿ ಬಂದು ಹೊತ್ಬಿಟ್ಟು ನರ ಒಳ್ಬಿಟ್ಟದೆ. ಅದಕ್ಕೆ ನೀವೇನಾದ್ರೂ ಮಾಡಿ ನನ್ಗೆ ಔಷಧಿ ಕೊಡ್ಬೇಕು. ಏನ್ ಡಾಕ್ಟ್ರ? ಯೋ, ಈ ತರ ಅಲ್ಲಾಡೋದಕ್ಕೆಲ್ಲ ನನ್ನ ಹತ್ರ ಔಷಧಿ ಇಲ್ಲ. ನಾನ್ ದನ ಡಾಕ್ಟ್ರು. ಈ ತರ ಅಲ್ಲಾಡೋದ್ ನಿಲ್ಲಿಸ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಅವರೇ ಡಾಕ್ಟರ್ ಶೇಖ್ ಅಬ್ದುಲ್ಲಾ ಅಂತ. ಅವ್ರನ್ನ ಹೋಗ್ ನೋಡು. ಅದು ನಡ್ಕೊಂಡೇ ಹೋಗ್ಬೇಕು, ನಿಂತ್ಕೊಂಬೇಡ. ಹೋಗು. ಮಾಯ್ಸಂದ್ರ ಚಡ್ಡಿ ಓರಿ ಕೇಸು ಏನ್ರಿ ನೀವ್ ಹಿಂಗೆ? ನಾನು ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದೀನಿ ಸರ್. ಇಸ್ ಇಟ್? ಈ ಕಾಯಿಲೆ ನಿಮ್ ನಿಲ್ಲಿಲ್ವಾ? ಹೋಗ್ಲಿಲ್ಲ ಸರ್. ಯಾಕೆ? ಹೋದ್ನಾ ಡಾಕ್ಟರ್ ಹತ್ರ ಇಂಜೆಕ್ಷನ್ ತಗೊಂಡ. ಅಲ್ಲಿಂದ ಮಾತಾಡ್ರಿ. ಅವ್ರ ಫ್ಯಾಮಿಲಿ ಫುಲ್ ಎಲ್ಲ ನನ್ ಕಾಯಿಲೆನೆ ಬಂದ್ಬಿಡ್ತು ಸರ್. ಹೌದು, ನೀವೇನಿಲ್ ಬಂದಿದ್ದು? ಅದೇ ಸರ್, ನೀವ್ ಯಾವ್ದೋ ಟೆಂಡರ್ ಹಾಕಿದ್ರಂತಲ್ಲ ಸರ್, ಅದನ್ನ ನನಗೆ ಬಿಟ್ಕೊಟ್ಬಿಟ್ರೆ ಬಿಸ್ನೆಸ್ ಮಾಡ್ಕೊಂಡ್ ಬಿಡ್ತೀನಿ ಸರ್. ಆಯ್ತು, ಡೆಫಿನೆಟ್ ಆಗಿ ಬಿಟ್ಕೊಡ್ತೀನಿ. ದಯವಿಟ್ಟು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ. ಬರ್ಲಾ ಸರ್? ಶೇಕ್ ಆಗ್ಬಿಟ್ರು. ಒಳ್ಳೆ ಡೇಂಜರ್ ಕಾಯಿಲೆ. ಈ ಟೆಂಡರ್ ಬಿಟ್ಟು ಬಿಟ್ಟರೆ ನಮ್ಮ ಕಂಪನಿ ಲಾಸ್ ಆಗುದಿಲ್ಲವ ಸರ್? ಅವನ ಇಲ್ಲಿದ್ರೆ ಆ ಕಾಯಿಲೆ ನಮಗೂ ಬಂದ್ಬಿಡತ್ತೆ ಅಂತ ನಾನು ಹಂಗಂತ ಹೇಳ್ ಕಳಿಸ್ದೆ ಅಷ್ಟೇ. ರೀ ಮೇಡಮ್, ಗಾಡಿ ತೆಗಿರಿ. ಯಾಕ್ರಿ? ಮನೆ ಮುಂದೆ ಗಾಡಿ ನಿಲ್ಸಿದಲ್ರಿ ನೀವು? ತೆಗಿತೀನಿ ರೀ. ರೀ ಮೇಡಮ್, ನಿಮ್ ಗಾಡಿ ಹೋಗ್ತಿದೆ. ಅಯ್ಯಯ್ಯೋ, ಅರೆ. ಅಯ್ಯಯ್ಯೋ. ಏನೇ ಅಪಾರ್ಟ್ಮೆಂಟ್ ಅಡ್ರೆಸ್ ಕೊಟ್ಬಿಟ್ಟಲ್ಲ, ಇಷ್ಟೊಂದು ಮನೆಗಳವಲ್ಲ, ಹೆಂಗ ಅವ್ನ ಮನೆ ಕಂಡಿಡಿಯೋದು? ಅಯ್ಯಯ್ಯೋ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನಿಲ್ಸಿದ ಗಾಡಿ ಬಂದು ಡ್ಯಾಶ್ ಹೊಡಿತಾವಲ್ಲ ಮುನ್ಸಿಪಾಲಿಟಿ ಡ್ರೈವರ್. ಡ್ರೈವರೇ ಇಲ್ಲ, ಬರೀ ಗಾಡಿನೇ ಬಂದು ಡ್ಯಾಶ್ ಹೊಡಿತಾ ಇದಲ್ಲ. ಏನ್ ಮಾಯಾ ಬಜಾರ್ ಇದು? ಮಾರ್ನಿಂಗ್ ಸರ್. ಹೂ ಇಸ್ ದಿಸ್ ಲೇಡೀಸ್ ವಾಯ್ಸ್? ನೀವು ಡ್ಯಾಶ್ ಏನ್ರಿ ಇದು ಅನ್ಯಾಯ? ಅವತ್ತು ನೀವು ಗ್ಯಾರೇಜ್ ಅಲ್ಲಿ ಡ್ಯಾಶ್ ಹೊಡೆದ್ರಿ, ಇವತ್ತು ನಿಲ್ಸಿದ ಗಾಡಿ ಖಾಲಿ ಗಾಡಿ ಡ್ಯಾಶ್ ಹೊಡೆದ್ಬಿಟ್ರಿ. ಏನ್ರಿ ಇದು? ಇದು ನಂದೇ ಗಾಡಿ. ಈ ಗಾಡಿ ನಿಮ್ದ? ನಿಮ್ ಬುದ್ಧಿ ಗಾಡಿಗೂ ಕಲ್ಸ್ಬಿಟ್ರ? ಅಲ್ಲ ರೀ, ನಿಮಗೆ ನಿಮ್ ಗಾಡಿಗೆ ನಮ್ ಬ್ಯಾಕ್ ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ? ಅಂದ್ರೆ ನಮ್ ಕಾರ್ ಬ್ಯಾಕ್ ನೋಡಿದ್ರೆ ಅಷ್ಟಿಷ್ಟ ಅಂತ ನಂಗೊಂದು ಡೌಟು. ಏನು? ನೀವಾಗ ನೀವೇ ನಂಗೆ ಡ್ಯಾಶ್ ಹೊಡಿತಾ ಇದ್ರಾ, ಇಲ್ಲ ಯಾರು ಹೇಳ್ಕೊಟ್ಟು ಡ್ಯಾಶ್ ಹೊಡಿಸ್ತಾವ್ರ? ಯಾಕೆಂದ್ರೆ ಈ ಕಾಲದಲ್ಲಿ ಮುಂದೆ ಬರೋರ್ನ ನೋಡಿದ್ರೆ ಬ್ಯಾಕ್ ಅಲ್ಲಿ ಹೊಡಿ ಅಭ್ಯಾಸ, ಅದಕ್ಕೆ. ಇಲ್ಲ, ಹಾಗೇನಿಲ್ಲ. ಸಾರಿ. ಬಿಡಿ ಬಿಡಿ, ಬ್ರಿಟಿಷ್ ಅವರು ದೇಶ ಬಿಟ್ಟು ಹೋಗ್ಬೇಕಾರೆ 2 ವರ್ಡ್ ಹೇಳಿದ್ರು, ಸಾರಿ ಥ್ಯಾಂಕ್ ಯು ಅಂತ. ಒಂದ್ ಹೇಳ್ಬಿಟ್ರಿ, ಇನ್ನೊಂದು ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗ್ಬಿಟ್ರಿ. ಅಲ್ರಿ, ಗಾಡಿ ರೆಡಿ ಮಾಡ್ಬಿಟ್ರೆ ಡೆಲಿವರಿ ಕೊಡಕ್ ಬಂದ್ರೆ ಡ್ಯಾಶ್ ಹೊಡೆದ್ಬಿಟ್ರಲ್ಲ, ಓನರ್ ಏನ್ ಹೇಳಿ ನಾನು? ನಾನೇ ಕೊಡ್ತೀನಿ. ಎಷ್ಟು? ಇಷ್ಟೇ. ಫೈನ್ ಸ್ಟೀಮರ್ ಸಾಕ್ ಬಿಡಿ. ಹಾಗೆ ನನ್ ಗಾಡಿನೂ ರೆಡಿ ಮಾಡ್ಬಿಡಿ. ಓಕೆ, ಮಾಡಿಟ್ಟಿರ್ತೀನಿ. ನೀವೇ ಗ್ಯಾರೇಜ್ ಬಂದು ತಗೊಂಡೋಗ್ಬಿಡಿ. ಆಯ್ತು, ನಾನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಒಂದ್ ನಿಮಿಷ, ಯಾವ್ದು ಕೈಲ ಕೊಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಇದ್ಯಾವ್ದಯ್ಯ ಹೊಸ ಸ್ಟೈಲು? ಡ್ಯಾಶ್ ಹೊಡೆದ್ಬಿಟ್ಟು ಡೌಡಿಯೋದು. ಏನು? ಒಂದ್ ಐಡಿಯಾ. ಏನು? ಗ್ಯಾರೇಜ್ ಬಾಗಿಲು ಬೀಗ ಹಾಕ್ಬಿಟ್ಟು ಒಂದ್ ಹಳೆ ಕಾರ್ ತಗೊಂಡು ಅಲ್ಲಿ ಬರೋ ದಾರಿ ನಿಲ್ಸ್ಬಿಡೋಣ. ದಿನಾ ಡ್ಯಾಶ್ ಹೊಡಿತಲೆ, ನಮ್ಗೆ ದಿನಾ ರೋಲ್ ಕಲ್ಲು. ಇದಂಗೆ ಸೂಪರ್. ಬಾಯ್ಲಿ ಆ ಕಡೆ ತಿರ್ಕೋ. ಕಟ್ಟಲೆ ಯಾರನ್ನ? ನಂದು ಎಂಟಾಣಿ ಎತ್ತು ರಾಣಿ. ರಾಜ ಆಯ್ತು ಕಣ್ಣ. ಕಟ್ಟಲೆ ಎತ್ತಲೆ ಮಗನ. ಏಕೊಂಡು ನೀನು ಕಟ್ಟು. ರಾಣಿ ಮೇಲೆ 50 ಪೈಸೆ. 50 ಪೈಸೆ ಅಂದ್ರೆ ಎಂಟಾಣಿ ಬಂದಿ ಅಂತ. ರಾಜ ಆಯ್ತು ಕಣ್ಣ. ಅಲ್ಲ ಇವನ ಕಟ್ಟಲೆ ನಂದ್ 8 ರಾಣಿ ಹಾಕೋ. ಎಲ್ಲೇ ಹೋಗ್ಬಿಟ್ರಿ ಡಬ್ಬ ನನ್ನ ಮಕ್ಕಳು. ಇವ್ರು ಹೇಳೋರು ಕೇಳೋರು ಯಾರು ಇಲ್ವಾ? ಇವನವರಿಗೆ ಎಂಟಾಣಿ ಬಂದ ಮೇಲೆ ಯಾಕೋ ನಂಗೆ ಅನುಮಾನಪ್ಪ. ತಡಿಯಲ್ಲ ನೋಡ್ತೀನಿ. 2 ಕಡೆ ರಾಜ ಆಯ್ತಲೆ. ಎಲ್ಲ ಒಟ್ಟು ಕಾರಲ್ಲಿ ಕೂತ್ಕೊಂಡು ಏನೇ ಮಾಡ್ತಾವ್ರೆ? ಯಾರು ಹೊಸ ಭಜನೆ ಮಂಡಿ ಓಪನ್ ಮಾಡ್ಬಿಟ್ರ? ಸತ್ತಿತ್ತು ಹಾದಾನು. ಲೇ ಮಗನ, ಇನ್ಮೇಲೆ ಚುಕ್ಕುರಿ ಆಟ ಆಡಿದ್ರೆ ಮುಕ್ಳಿ ಮೇಲೆ ಓದ್ಬಿಡ್ತೀನಿ ನೋಡು. ನೀ ಹಾಕಲೆ. ಡಬ್ಬ ನನ್ನ ಮಕ್ಳ, ನನ್ನ ತಂಗಿ ಫೀಸ್ ಕಟ್ಟಿಲ್ಲ, ನಮ್ಮ ಅಮ್ಮಂಗ್ ತಿಂಗಳಿಗೆ ಕಾಸು ಕೊಟ್ಟಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ನೀವು ಎಡ್ಡು ಬುಷ್ ಆಡ್ತಾ ಇದ್ರೇನ್ರೋ? ನೀವು ಎಡ್ಡು ಬುಷ್ ಆಡಕ್ಕೆ ನಂಗೆ ದರಿದ್ರ ಅಡ್ಗಾಯಿಸ್ಕೊಂಡ್ಬಿಟ್ಟಿರೋದು. ಚಾ ಕುಡಿಯಕ್ ದುಡ್ಡಿಲ್ರಿ, ಅದಕ್ಕೆ ಸುಮ್ಮನೆ ಟೈಮ್ ಪಾಸ್ ಆಡಕತ್ತೀವ್ರಿ. ಇವತ್ತು ಚಾ ಕುಡಿಯೋ ಕಾಸಿಲ್ಲ ಅಂತ ಎಡ್ಡು ಬುಷ್ ಆಡು, ನಾಳೆ ಇನ್ನೊಂದಕ್ಕಿಲ್ಲ ಅಂತ ಸ್ಟೆಪ್ನಿನೂ ಮಾಡ್ಬಿಡು. ಕೆಲಸ ಇಲ್ಲ, ಎಂತದು ಮಾಡುವುದು? ಕಣ ಮುಚ್ಚುವುದು. ಊರ್ ತುಂಬಾ ಕಾರ್ ಗಳಿಕೊಂಡಿದ್ದಾರೆ, ರಿಪೇರಿ ಮಾಡಿಸ್ಕೊಂಡ್ಬಿಡ್ತಾರೆ, ಕಾಸುಗಳು ಕೊಡಲ್ಲ, ಒಂದೇ ಬೇಜಾರ್ ಮಾಡ್ತಾರೆ. ಲೈಫೇ ಬೇಜಾರಾಗ್ಬಿಟ್ಟಿದೆ.
ಏನು ಯಾವ ಇವ್ರ ಆತರ ಆಡ್ಕೊಂಡು ಕಬಡ್ಡಿ ಪೋಸ್ ಕೂಡ ನೋಡಿದ್ರೆ ಯಾರೋ ಬಕ್ರಾ ಬಂದಂಗೈತಲ್ಲ. ಚೈನೀಸು ಇವತ್ ಕಾಸು ಇಲ್ದಿರೋದಕ್ಕೂ ಒಂದ್ ಬಂದಿರೋದಕ್ಕೂ ಎರ್ರಾಬೇರಿ ರೋಲ್ ಕಾಲು. ಜಸ್ಟ್ ಮಿನಿಟ್. ಎಳ್ಳೆ ಮೀಸೆ ಚೈನೀಸ್ ಶಾಂಗ್ಲಾಂಗ್ ಬೋಸ. ದಿಸ್ ಇಸ್ ಕನ್ನಡ ಶಿವಣ್ಣ ಮೆಕ್ಯಾನಿಕ್ ದಿ ಗ್ರೇಟ್ ಫ್ರೆಂಡ್ಸ್. ನಾವು ಅಲಿತಾ ಇದ್ವಿ, ಖರ್ಚಿ ಕಾಸಿಲ್ಲ ಅಂತ ಒಳ್ಳೆ ಬಕ್ರನ್ ಮಗ ಸಿಗಾಕೊಂಡ್ಬಿಟ್ಟವನೆ. ಹೊಸ ಸಾಮಾನೆಲ್ಲ ಕಳಿಸ್ಕೊಂಡು ಹಳೆ ಸಾಮಾನು ಪೋಣಿಸ್ಬಿಟ್ಟು 10,000 ರೂಪಾಯಿ ಬಿಲ್ ರೆಡಿ ಮಾಡ್ಬಿಡಿ. ಅಲ್ಕಾನ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ಎಲ್ಲ ಬಗ ನೈಸ ಅಟ್ಯಾಕ್. ಚೆಕಪ್ಪ 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 ಸೊಯ್ತಪ್ಪ ಕಿಸೆಲ್ಲ ಮಗ ನೀಕ್ ಮಗ ಮಗ ಬೇಗ ಬೇಗ ರೆಡಿ ಮಾಡ್ರು. ಇವತ್ತು ಎಡಗಡೆ ಎದ್ ಬಂದ್ಬಿಟ್ಟಿದ್ದೆ ಅಲ್ಕಾನ ಮಗ ನೀನು. ಏನ್ ಎಲ್ಲದಕ್ಕೂ ಬೊಂಬ ಬಸ್ ಒಂಥರ ಅಲ್ಲಾಡ್ತಾ ಇದ್ಯಾ ತಲೆನ. ಬೇಗ ಬೇಗ ಬನ್ರು. ಎಲ್ಲ ಸಾಮಾನು ಒಳಗೆ ತಗೊಂಡ್ ಚೆನ್ನಾಗಿ ಮುಂಡಾಯಿಸಿದೀರಾ? ವೆರಿ ಗುಡ್. ಸ್ಟೇರಿಂಗ್ ವೀಲ್ ಬಾಕ್ಸ್ ಕ್ಲಚ್ ಡಿಫರೆನ್ಸ್ ವೀಲ್ ಎಕ್ಸೆಟ್ರಾ 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 10,000. 10,000 ರೂಪಾಯಿ. ನನ್ನ ಗಾಡಿ ಹೊಸ ಸಾಮಾನು ಕಿತ್ತಾಕಿ ಹಳೆ ಸಾಮಾನು ಪೋಣಿಸ್ತೀಯ? ನಾನು ಕಳ್ಳ ಇದ್ದಂಗಿದ್ದೀನ? ಅಯ್ಯೋ. ನಾನು ಹಲ್ಕ ನನ್ನ ಮಗನ? ನಾನು ಬಸನಂಗ್ ತಲೆ ಹಾಡಿಸ್ತೀನ? ನಿಮಗೆ ಕನ್ನಡ ಬರುತ್ತಾಣ? ಹೋಗಲು ನಾನು ಚೇನೋದನಲ್ಲ. 20 ವರ್ಷದಿಂದ ಮೆಜೆಸ್ಟಿಕ್ ಫುಟ್ಪಾತ್ ನಲ್ಲಿ ಸ್ವೆಟರ್ ಮಾರೋ ನಾನು. ನನಗೆ ಮುಂಡಾಸ್ತೀಯ? ಅಡವ್ 10,000 ರೂಪಾಯಿ ಬೇಕಾ? ಕೊಟ್ಟಿದ್ರೆ ಚೆನ್ನಾಗಿತ್ತು. ಏನಿದು ಕರೆಂಟ್ ಪಾಸ್ ಆಗ್ತಾ ಇಲ್ವಲ್ಲ? ಬ್ಯಾಟ್ರಿ ಕರೆಕ್ಟ್ ಆಗೇ ಇದೆ. ಕಟೌಟ್ ಪ್ರಾಬ್ಲಮಾ? ಲೋ ಜಪಾನ್ ಕೂಡ ಸ್ಕ್ರೂ ಡ್ರೈವರ್ ಕೊಡೋ. ಲೋ ಜಪಾನು ಸ್ಕ್ರೂ ಡ್ರೈವರ್ ಕೊಡೋ. ಎಲ್ಲೋದ ಲೋಫರ್ ನನ್ನ ಮಗ? ಏನಿದು? ಒಟ್ಟಿಗೆ 5 ಜನ ಅಂಡರ್ಗ್ರೌಂಡ್ ಅಲ್ಲಿ ಇಷ್ಟೊಂದು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾವ್ರೆ ಅಂದ್ಮೇಲೆ ಏನಿರ್ಬೋದು ಇದ್ರ ಗೊಟ್ಟು? ಒಂದು ಹುಡುಗಿ ಬಂದ ತಕ್ಷಣ ಎಲ್ಲ ಒಟ್ಟು ಕೆಲಸ ಮಾಡ್ತೀರಾ? ಸರ್ ನೀನೇನಮ್ಮ ಯಾವ ಗಿರಾಕಿಗಳು ಕಾಸು ಕೊಟ್ಟಿಲ್ಲ, ಅದಕ್ಕೆ ನಾನು ನಿನ್ ಕೊಡಕ್ಕಾಗಿಲ್ಲ. ಅದಕ್ಕೆ ಮಮ್ಮತ್ತ ಮಾಡ್ಕೊಂಡಿದ್ಯಾ ಆಂಜನೇಯ ತರ ಮುಖನ. ಅಯ್ಯೋ ಯಾಕಮ್ಮ ಕುಂಟ್ತಾ ಇದ್ಯಾ? ಏನಿಲ್ಲ ಅಣ್ಣ, ಇವತ್ ಸ್ಕೂಲ್ ನಲ್ಲಿ ನಮ್ಮ ಮಾಸ್ಟ್ರು ಡ್ರಿಲ್ ಮಾಡ್ಸಿದ್ರು, ಅದಕ್ಕೆ ಕಾಲ್ ತುಂಬಾ ನೋವ್ತಾ ಇದೆ. ಏನು ನಿಮ್ ಮಾಸ್ಟ್ರು ಎರ್ರ ಬಿರ್ರಿ ಡ್ರಿಲ್ ಮಾಡಿಸ್ಬಿಟ್ಟು ಕುಂಟಂಗ್ ಮಾಡಿಸ್ಬಿಟ್ನ? ಅಯ್ಯೋ ಕಾಲ್ ತೋರ್ಸಮ್ಮ, ಏನಾಗಿದೆ ನೋಡೋಣ. ಅಯ್ಯೋ ಅಯ್ಯೋ ತುಂಬಾ ನೋವ್ತಾ ಇದೆಯಮ್ಮ. ಏನ ನೀನು ನೋವು ಅಂತ ಇದಲ್ಲ, ಕಿಸುತ್ತಾ ಇದೆಯಲ್ಲ ಮತ್ತೆ? ಹೌದೌದು, ನೀ ಬೇಗ ಹೋಗಿ ಚೆಂಡು ಬಾಂಬು ತಗೊಂಬಾ. ಅಯ್ಯೋ ಅಣ್ಣ, ಚೆಂಡು ಬಾಂಬ್ ಅಲ್ಲ, ಜಂಡು ಬಾಂಬ್. ಯಾವ್ದೋ ಒಂದ್ ಆಳದ ಬಾಂಬು. ಅಲ್ಲ ನಮ್ ತಂಗಿ ನಡೆದ್ರೆ ಸವಿತಾಳೆ ಅಂತ ನಾನ್ ಸಾಕ್ತಾ ಇದ್ರೆ ನಿಮ್ ಡ್ರಿಲ್ ಮಾಡ್ರು ಎರ್ರ ಬಿರ್ರಿ ಡ್ರಿಲ್ ಮಾಡಿಸ್ಬಿಟ್ಟವನಲ್ಲ, ಅವ್ನಿಗೆ ಎಷ್ಟಿರ್ಬೇಕು ಅಹಂಕಾರ. ಈಗ ನಾನು ಅಲ್ಲಿ ಹೋದ್ರೆ ಯೋ ನಿಮ್ಮ ಏನ್ ಡ್ರಿಲ್ ಮಾಡ್ರು ಗಂಡ್ಸಾಗಿ ನಿನ್ ಕೈಲೇ ಡ್ರಿಲ್ ಮಾಡಕ್ ಆಯ್ತಾ ಇಲ್ಲ ಅಂತದ್ರಲ್ಲಿ ಹೆಣ್ಮಗಳು ನನ್ನ ತಂಗಿ ಅವಳು ಡ್ರಿಲ್ ಮಾಡ್ತಾಳ. ಇನ್ನೊಂದ್ ಸರಿ ನೀನ್ ಏನಾದ್ರೂ ಹೆಣ್ಮಕ್ಳು ಡ್ರಿಲ್ ಮಾಡ್ತಾರೆ ನಾನು ಬಂದು ನಿನ್ಗೆ ಎರ್ರ ಬೇರೆ ಡ್ರಿಲ್ ಮಾಡ್ಬಿಡ್ತೇನೆ. ಬಿ ಕೇರ್ಫುಲ್. ಅಯ್ಯೋ ನೀನ್ ಬಾನೆಟ್ನ, ಬಾನೆಟ್ ಅಂದ್ರೆ ಬಾಯಿ ಹಿಡ್ಕೋ, ಇದನ್ನ ನಿಧಾನಕ್ಕೆ ಡ್ರಿಲ್ ಮಾಡು. ಏಯ್ ಏನಿದು ಬ್ರೇಕ್ ಪೈ ಕಿತ್ಬಿಟ್ಟಿದ್ಯಲ್ಲ? ಎಂತದು ಮಾಡೋದು ಮಾರಾಯ, ನೋಡ್ಲಿಕ್ಕೆ ಹೊಸ ಮಾರುತಿ ಕಾರು, ಬ್ರೇಕ್ ಪೈಪು ಡಬ್ಬ, ಸರಿ ಮಾಡ್ಲಿಕ್ಕೆ ಉಂಟು, ಸರಿ ಮಾಡುವೆ. ರಾಜೇಶ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಚಂಬಣ್ಣ? ಚಂಬಣ್ಣ ಅಲ್ಲ ಸ್ವಾಮಿ, ಶಿವಣ್ಣ. ಶಿವಣ್ಣ, ನಮ್ದು ಕಾರು ಎಲ್ಲಿ? ಏನ್ ಸ್ವಾಮಿ ಹಿಂಗ್ ಕೇಳ್ತಾ ಇದ್ರೆ? ಎದುರುಗಡೆ ಇಟ್ಕೊಂಡು ನೋಡಿ ಹೆಂಗ್ ರೆಡಿ ಮಾಡ್ಬಿಟ್ಟಿದೀನಿ. ಇದು ನಮ್ದು ಕಾರು. ನೀವು ಚೆನ್ನಾಗೇ ಮಾಡ್ತಾರ. ವಾಂಗಿಲಾಲು. ಮೇರಾ ನಾಮ್ ವಾಂಗಿಲಾಲ್ ನಹೀ, ಮಾಂಗಿಲಾಲ್. ಎಂತದೋ ಒಂದ್ ಲಾಲು. ನೀವು ಕನ್ನಡ ಮಾತಾಡೋ ಸ್ಟೈಲ್ ನೋಡಿದ್ರೆ ನಿಮ್ ಬಾಯಿ ಒಂದ್ ಕಿಸ್ ಹೊಡಿಬೇಕು ಅನ್ಸುತ್ತೆ. ರೇ ಸುಮ್ನೆ ಅಂತೆ ಬರ್ರಿ. ರಾಧೇಶ್ಯಾಮ್ ಬರ್ರಿ ಟ್ರೈಲ್ ನೋಡೋಣ. ಮಾಂಗಿಲಾಲು ಪಂಪು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಪಂಪು ಪೆಟ್ರೋಲ್ದು. ಚಲೋ ಬಾಯ್ ಚಲೋ. ಕಾರ್ ಏನಾಯ್ತು? ಓ ಎಕ್ಕೊಂಡಿ ಯಾಕಲೇ ಮಗನ, ನಮ್ಮ ಫೆಸಿಲಿಟಿ ಇಲ್ಲೇನ? ಇಲ್ಲಿದ್ ಕಾರ್ ಏನಾಯ್ತು? ಇವ್ನು ಯಾವನೋ ಓನರ್ ಬಂದಿನಪ್ಪ, ಶಿವಣ್ಣವರು ಟ್ರಯಲ್ ಕೊಡ್ಲಿಕ್ಕೆ ಕರ್ಕೊಂಡು ಹೋದ್ರಪ್ಪ. ಟ್ರಯಲ್ ಕೊಡ್ಲಿಕ್ಕೆ ಹೋದ್ರ? ಬ್ರೇಕ್ ಪೈಪ್ ನನ್ನ ಹತ್ರ ಉಂಟಲ್ಲಪ್ಪ. ಗೋವಿಂದ ಗೋವಿಂದ.
ನೋಡ್ದ ಮಾಂಗಿ ಸೇಟು ಗಾಡಿ ಏನ್ ಚಿಂದಿಯಾಗಿ ರೆಡಿ ಆಗ್ಬಿಟ್ಟೈತೆ. ಅರೆ ಚಂಬಣ್ಣ. ಚಂಬಣ್ಣ ಅಲ್ಲ ಸ್ವಾಮಿ, ಶಿವಣ್ಣ. ಹಾ ಶಿವಣ್ಣ. ನಾವೀಗ ಗಾಡಿಗೆ ತಗೊಂಡು ತಿರುಪ್ತಿಗೆ ಹೋಗ್ಬಿಡೋಣ. ಬಾಲಾಜಿಗೂ ದೇಖ್ಬೇಕು. ತಿರುಪ್ತಿ ಏನು ಬೇಕಾದ್ರೆ ಟಿಪ್ಪು ಟಾಪಿನ ಕೆಳಗೆ ಇಳಿಸ್ಬಿಡ್ಬೋದು. ಐದು ಸಕ್ಕರೆ ಹಿಂಗೆ. ಇವನೇ ಅವ್ನು ತಿರುಪಿ ನಿಂಗಡ್ಡ ಬರ್ತಾವನೆ. ಕ್ಯಾ ಹೋ ಗಯಾ? ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ. ಬ್ರೇಕ್ ಫೇಲ್ ಹೋ ಗಯಾ? ಅರೇ ಸ್ವಾಮಿ, ಬ್ರೇಕ್ ಫೇಲ್ ಅಂದ್ರೆ ಹಿಂಗ್ತಾ ಇದ್ರ ನೀವು? ಅರೇ ಸುಮಾರು ಅಮ್ಮ ತಾಯೇ, ಈ ದೇಹದಿಂದ ದೂರವಾದ ಏಕೆ ಆತ್ಮವೇ ಏನಾದ್ರು ಧರ್ಮ ಮಾಡಮ್ಮ. ಧರ್ಮ ಮಾಡ್ಸಮೇ. ಏನ್ ಮನ್ಸಾರ ಬ್ರೇಕ್ ಫೇಲ್ ಆಗ ನಮ್ ಪ್ರಾಣ ಹೋಗ್ತಾ ಇದ್ರೆ ನಗ್ತಾವನೆ ಇವನು. ಅಯ್ಯೋ, ಈ ದೇಹದಿಂದ ದೂರವಾದ ಏಕೆ ಅಯ್ಯೋ ಕೂಡ ದಾರಿ ಬಿಡ, ಬ್ರೇಕ್ ಫೇಲ್ ಆಗಿದೆ, ದಾರಿ ಬಿಡು. ಈ ದೇಹದಿಂದ ದೂರ ಹೋಗ್ತಾ ಯಾಕಂದ್ರೆ ಇವನೇನ ಹೆಂಗ್ತಾವನೆ. ಅಯ್ಯೋ ಪೆಂಡ್ರು ಏಣಿ ಆಯ್ತಯ್ಯ, ಬ್ರೇಕ್ ಫೇಲು, ಬ್ರೇಕ್ ಫೇಲು. ಅಯ್ಯೋ ಏನಿದ್ರು ಇದ್ರು. ಅರೆ ಚಂಬಣ್ಣ. ಅಯ್ಯೋ ಚಂಬಣ್ಣ ಅಂತ ನಿನ್ ಬಾಯಿ ಮಣ್ಣಾಗ ಸುಮ್ಮನೆ, ಆ ಬ್ರೇಕ್ ಇಲ್ಲ, ನನ್ನ ಜೀವ ಹೋಗ್ತಾ ಇದೆ. ಅಯ್ಯೋ ಪೇಷಂಟು. ಅಯ್ಯೋ ದಾರಿ ಬಿಡ, ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ, ದಾರಿ ಬಿಡು. ಚಂಬಣ್ಣ, ನೀವು ಬ್ರೇಕ್ ಇಲ್ದೇ ಇದ್ರು ಗಾಡಿನ ಚೆನ್ನಾಗಿ ಓಡಿಸ್ತಿದ್ದಾವ. ಈಗ ನನ್ನ ಡೈ ಹೊಡಿತಾವ್, ನೀನ್ ಡೈರೆಕ್ಟ್ ತಿರುಪ್ತಿ ಜಾತಾವ್. ಅಯ್ಯೋ ಅಯ್ಯೋ ಮಾಂಗಿ ಸೇಟು ಪಾಪ ತಿರುಪ್ತಿಗೆ ಹೋಗ್ಬೇಕು ಅಂತ ಬಲೆ ಆಸೆ ಇಟ್ಕೊಂಡಿದ್ದ. ಕಾರ್ ಗುದ್ದಿರೋ ಫೋರ್ಸ್ ನೋಡಿದ್ರೆ ಡೆಫಿನೆಟ್ ಆಗಿ ಡೈರೆಕ್ಟ್ ಆಗಿ ತಿರುಪ್ತಿಗೆ ಹೋಗ್ಬಿಟ್ಟಿರ್ತಾನೆ. ಅಡ್ರೆಸ್ ಗೊತ್ತಿದ್ರೆ ಹೆಂಡತಿ ಮಕ್ಕಳಿಗೆ ಚಟ್ಟ ರೆಡಿ ಮಾಡ್ಕೊಳಕ್ ಹೇಳ್ಬೋದಾಯ್ತಲ್ಲ. ಏನಿದು ಸೇಟು ವಾಯಿಸಿದಂಗ ಐತಲ್ಲ, ಸತ್ತೋಗ್ಬಿಟ್ಟೇನೋ ದೆವಾಗ್ಬಿಟ್ನಾ? ಚಂಬಣ್ಣ, ನಮ್ಗೆ ಪಾಗಲ್ ಸಮಜ್ ಗಯಾ? ನೀವು ಹಾರಕ್ಕೆ ಮೊದ್ಲೇ ನಾವು ಪಂಚೆ ಎತ್ಕೊಂಡು ಆ ಕಡೆ ಹಾರ್ಬಿಟ್ಟಿದ್ದಾವ್. ಈಗ ಏನ್ ಮಾಡ್ತಾವ್? ಏನ್ ಮಾಡ್ತಿದ್ದ? ಅರೆ, ಈ ಚಮ್ಮಂಗೆ ಗತಿಯಿಂದ ನಾವು ಸತ್ತು ಹೋಗ್ಬಿಟ್ಟಿದ್ರೆ ನಮ್ದು ಶಟಾನಿಗಳು ರಾಮಾಚಾರ್ಯ ಲಕ್ಷ್ಮಣ ಭಾರ್ಯ ಕುಟ್ಟಿ ಸಲಯ್ಯ ಪೀರಿ